ನಮಸ್ಕಾರ ಸ್ನೇಹಿತರೆ. RCB ಗೆದ್ದ ಮೇಲೆ ವಿರಾಟ್ ಕೊಹ್ಲಿ ಹೇಳಿದ್ದನು. ವಿರಾಟ್ ಕೊಹ್ಲಿ RCB ಗೆದ್ದ ಮೇಲೆ ಏನು ಹೇಳಿದಾರಂತ ಪ್ರತಿಯೊಂದು ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ನೀವು RCB ತಂಡದ ಅಪ್ಪಟ ಅಭಿಮಾನಿಗಳಾಗಿ ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ. ಹಾಗೆ ನೀವು ವಿರಾಟ್ ಕೊಹ್ಲಿ ಅವರ ಅಭಿಮಾನಿಗಳಿದ್ದಲ್ಲಿ ತಪ್ಪದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಇನ್ನು RCB ಮತ್ತು MI ನಡುವೆ ರಾಯ್ಪುರ್ ಅಂಗಳದಲ್ಲಿ ನಡೆದ ರೋಚಕ ಕದನದಲ್ಲಿ RCB ಕೊನೆಯ ಬಾಲ್ನಲ್ಲಿ ಗೆದ್ದು ಬಿಗಿದೆ. ಸ್ನೇಹಿತರೆ, ಈ ಮೂಲಕ ಟೇಬಲ್ನಲ್ಲಿ ಟಾಪರ್ ಆದ RCB ಈ ಕಡೆ ಮ್ಯಾಚ್ ಸಮರಿ ಕಡೆ ನಾವು ನೋಡುತ್ತಾ ಬರೋದಾದರೆ ಪ್ಲೇಯರ್ ಆಫ್ ದ ಮ್ಯಾಚ್ ಅವಾರ್ಡನ್ನು ಭುವನೇಶ್ವರ್ ಕುಮಾರ್ ಅವರಿಗೆ ಕೊಡಲಾಗಿದೆ. ಭುವನೇಶ್ವರ್ ಕುಮಾರ್ 20 ಓವರ್ ನೀಡಿ 4 ವಿಕೆಟ್ ಪಡೆದರೆ ಇತ್ತ 2 ಬಾಲ್ಗೆ 7 ರನ್ಗಳನ್ನು. ಇನ್ನು ಕೊನೆಯಲ್ಲಿ RCB ಸೋಲುತ್ತಿದ್ದಾಗ ಭುವನೇಶ್ವರ್ ಅವರ ಆ ಒಂದು 6 ಹಿಟ್ಟಿಂಗ್ ಇಲ್ಲಿ ಗೆಲುವಿಗೆ ಸಹಾಯವಾಯಿತು. ಇನ್ನು ಮುಂಬೈ ಇಂಡಿಯನ್ಸ್ ತಂಡ ಮೊದಲು ಬ್ಯಾಟ್ ಮಾಡಿ ನಿಗದಿತ 20 ಓವರ್ಗೆ 7 ವಿಕೆಟ್ ಕಳೆದುಕೊಂಡು 166 ರನ್ಗಳನ್ನು ಪಡೆಯಿತು. ಮುಂಬೈ ತಂಡದ ಪರವಾಗಿ ತಿಲಕ್ ವರ್ಮಾ 57, ನಮಂದಿರ್ 47, ರೋಹಿತ್ ಶರ್ಮಾ 22 ನೋಡಿದರು. RCB ತಂಡದ ಪರವಾಗಿ ಭುವನೇಶ್ವರ್ ಕುಮಾರ್ 4, ರಮಾರ್ ಸಫರ್ಡ್ 1, ಜಾಶ್ ಗೆಲುಡ್ 1 ವಿಕೆಟ್ ಪಡೆದು ಮಿಂಚಿದರು. ಇನ್ನು ಅಂತಿಮವಾಗಿ RCB ತಂಡ 167 ರನ್ಗಳ ಟಾರ್ಗೆಟನ್ನು ಕೂಡ ಇಲ್ಲಿ ಬೆನ್ನತ್ತಿದಾಗ ಆರಂಭಿಕ ಆಘಾತವನ್ನೇ RCB ಎದುರಿಸಿತು. ವಿರಾಟ್ ಕೊಹ್ಲಿ ಅವರ ಮೊದಲ ಓವರ್ನಲ್ಲಿಯೇ ಡಕೌಟ್ಗೆ ಮತ್ತೊಮ್ಮೆ ಇಲ್ಲಿ ಔಟ್ ಆಗ್ತಾರೆ. ಬಟ್ RCB ಇಲ್ಲಿಂದ ಕೃನಾಲ್ ಪಾಂಡ್ಯ ಅವರ ಏಕಾಂಗಿ ಹೋರಾಟ RCB ತಂಡವನ್ನು ಗೆಲುವಿನ ದಡ ಸೇರಿಸಿತು. RCB ನಿಗದಿತ 20 ಓವರ್ಗೆ 8 ವಿಕೆಟ್ ಕಳೆದುಕೊಂಡು 167 ರನ್ ಹೊಡೆಯುವ ಮುಖಾಂತರ 2 ವಿಕೆಟ್ಗಳ ರೋಚಕ ಗೆಲುವು ಕಂಡಿದೆ. ಕೃನಾಲ್ ಪಾಂಡ್ಯ 73 ಹೊಡೆದರೆ ಜಕೋಬ್ ಬತಲ್ 27, ಜಿತೇಶ್ ಶರ್ಮಾ 18 ರನ್ನ ಹೊಡೆದರು. ಇನ್ನು MI ತಂಡದ ಪರವಾಗಿ ಕಾರ್ಬೆನ್ ಬಾಷ್ 4 ವಿಕೆಟ್ ಪಡೆದರೆ ದೀಪಕ್ ಚಹರ್ 2 ವಿಕೆಟ್ ಪಡೆದರು. ಇನ್ನು ಅಂತಿಮವಾಗಿ RCB ಈ ಒಂದು ಪಂದ್ಯ ಗೆಲ್ಲುತ್ತಿದ್ದಂತೆ ಟೇಬಲ್ನಲ್ಲಿ ಟಾಪರ್ ಆಗಿದೆ. 14 ಅಂಕ ಸಂಪಾದಿಸಿ RCB ಮೊದಲ ಸ್ಥಾನವನ್ನು ಅಲಂಕರಿಸಿದರೆ ಇತ್ತ ಈ ಒಂದು ಪಂದ್ಯ ಮುಕ್ತಾಯದ ಮನೆಯಲ್ಲೇ ಮಾತನಾಡಿರುವ RCB ತಂಡದ ವಿರಾಟ್ ಕೊಹ್ಲಿ ಏನು ಹೇಳಿದಾರಂತ ಹೇಳ್ತಾ ಬರೋದ್ರೆ, ಈ ಒಂದು ಪಂದ್ಯ ಸಖತ್ತಾಗಿತ್ತು. ಬಟ್ ಈ ರವಿವಾರ ಏನಪ್ಪ ಅಂದರೆ ನಮಗೆ ಅದ್ಭುತ ಮನೋರಂಜನೆಯನ್ನು ಕೃನಾಲ್ ಪಾಂಡ್ಯ ನಮ್ಮ ತಂಡದ ಪರವಾಗಿ ನೀಡಿದರು. ಬಟ್ ನೋವಿನಲ್ಲೂ ಕೃನಾಲ್ ಪಾಂಡ್ಯ ಅವರ ಅದ್ಭುತ ಇನ್ನಿಂಗ್ಸ್ ಇಲ್ಲಿ ನಮಗೆ ಗೆಲುವಿಗೆ ಸಹಾಯಕವಾಯಿತು ಅಂತ ವಿರಾಟ್ ಕೊಹ್ಲಿ ಹೇಳಿದರು. ಮುಂದುವರೆದು ಮಾತನಾಡಿದ ವಿರಾಟ್ ಕೊಹ್ಲಿ ಅವರು, ಈ ಒಂದು ಪಂದ್ಯ ನಮಗೆ ಬಹಳ ಮುಖ್ಯವಾಗಿತ್ತು. ಹೀಗಾಗಿ ಮುಂಬೈ ತಂಡವನ್ನು ನಾವು ಸೋಲಿಸುವ ಅವಶ್ಯಕತೆಯನ್ನು ಕೂಡ ನಮಗೆ ಸಿಕ್ಕಾಪಟ್ಟೆ ಇತ್ತು. ಹೀಗಾಗಿ ಒಂದು ಕ್ರುಷಲ್ ಗೇಮ್ನಲ್ಲಿ ಕೃನಾಲ್ ಪಾಂಡ್ಯ ಅವರಿಂದ ಒಂದು ಕ್ರುಷಲ್ ನಾಕ್ ಬಂದಿದೆ ಅಂತ ವಿರಾಟ್ ಕೊಹ್ಲಿ ಅವರು ಹೇಳಿದರು. ಸ್ನೇಹಿತರೆ, ಇದು ಏನಪ್ಪ ಅಂದರೆ ಪಂದ್ಯ ಗೆದ್ದ ನಂತರ ವಿರಾಟ್ ಕೊಹ್ಲಿ ಅವರು ಹೇಳಿದ ಮಾತುಗಳಿವು. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ. ಥ್ಯಾಂಕ್ ಯು.